ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹಾಗೂ ಸಹೋದ್ಯೋಗಿ ಮಿತ್ರರಿಗೆ ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ನಾವು ಲಾಸ್ಟ್ ತರಗತಿ ಒಳಗೆ ಏನು ಮಾಡಿದ್ವಿ, ಸಂಧಿ ಅಂದ್ರೇನು, ಸಂಧಿಯಲ್ಲಿರುವ ಪ್ರಕಾರಗಳು, ಹಾಗೆ ಅದೇ ರೀತಿಯಾಗಿ ಕನ್ನಡ ಸಂಧಿಗಳ ಬಗ್ಗೆ ನಾನು ಏನು ಮಾಡಿದ್ದೆ, ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಕನ್ನಡ ಸಂಧಿ ಅಂದ್ರೇನು, ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧಗಳು ಅದಾವ, 3 ವಿಧಗಳದಾವ. ಯಾವ್ಯಾವು? ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಅದರಲ್ಲಿ ಒಂದು ಯಾವುದ್ರ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ ನಾವು, ಲೋಪಸಂಧಿ ಅಂದ್ರೇನು, ಲೋಪಸಂಧಿಗೆ ಉದಾಹರಣೆಗಳ ಬಗ್ಗೆ ನಾವೇನ್ ಮಾಡಿದ್ವಿ, ಅಭ್ಯಾಸವನ್ನ ಮಾಡಿದ್ವಿ. ಇವತ್ತಿನ ತರಗತಿ ಒಳಗ ನಾವೇನ್ ಮಾಡೋಣ ಹಂಗಂದ್ರೆ, ಆಗಮ ಸಂಧಿ ಮತ್ತು ಆದೇಶ ಸಂಧಿ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ಕನ್ನಡ ಸಂಧಿಯಲ್ಲಿನ ಮತ್ತೊಂದು ವಿಧ ಯಾವುದು, ಆಗಮ ಸಂಧಿ, ಮತ್ತೊಂದು ಯಾವ್ದಪ್ಪ ಅಂತಂದ್ರೆ ಆದೇಶ ಸಂಧಿ. ಒಟ್ಟು 3 ವಿಧಗಳು ಅಂತಂದು ಹೇಳಿದ್ದೆ. ಲೋಪಸಂಧಿ ಬಗ್ಗೆ ನಾವೇನ್ ಮಾಡಿದ್ವಿ, ಲಾಸ್ಟ್ ತರಗತಿ ಒಳಗ ಅಭ್ಯಾಸವನ್ನ ಮಾಡಿದ್ದೀವಿ. ಇವತ್ತಿನ ತರಗತಿ ಒಳಗ ಆಗಮ ಸಂಧಿ ಮತ್ತು ಆದೇಶ ಸಂಧಿಯ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ. ವಿವಿಧ SSLC ವಿದ್ಯಾರ್ಥಿಗಳಿಗಿರ್ಬೋದು ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಿರುವಂತ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರುಗಳಿಗೂ ಒಂದು ಅನುಕೂಲವಾಗ್ಲಿ ಅನ್ನೋ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನಾನೇನ್ ಮಾಡಿದ್ದೀನಿ, ಪ್ರಾರಂಭಿಸಿದ್ದೀನಿ. ಆದ್ದರಿಂದ ಇನ್ನೂ ಯಾರು ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಿದ್ದೀರಲ್ಲ, ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ರಿ. ಹಂಗಂದ್ರ ಇವತ್ತಿನ ತರಗತಿ ಒಳಗ ನಾವು ಯಾವ್ದ್ರ ಬಗ್ಗೆ ಅಭ್ಯಾಸ ಮಾಡೋಣ ಹಂಗಂದ್ರ ಆಗಮ ಸಂಧಿ. ಯಾವ್ದ್ರ ಬಗ್ಗೆ? ಆಗಮ ಸಂಧಿ. ನೋಡ್ರಿ, ಇಲ್ಲಿ ಉದಾಹರಣೆ ಬರ್ದಿದ್ದ ನಾನು. ಪೂರ್ವ ಪದ, ಪೂ ಅಂತ ಬರ್ದಾನೆ. ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಲಾಸ್ಟ್ ತರಗತಿ ಒಳಗೆ ಹೇಳಿಬಿಟ್ಟ ನಾನು. ಅಂದ್ರ ಪೂರ್ವ ಪದ ಒಂದು ಪದ, ಉತ್ತರ ಪದ ಮತ್ತೊಂದು ಪದ, ಅವೆರಡೂ ಪದವನ್ನ ಕೂಡಿಸಿ ಬರ್ದಿರೋದನ್ನ ಏನಂತ ಕರಿತೀವಿ ನಾವು, ಸಂಧಿ ಪದ ಅಂತ ಕರಿತೀವಿ. ಅಂದ್ರ ಇಲ್ಲಿ ಒಂದು ಉದಾಹರಣೆನ ಬರ್ದಿದ್ದನ್ನ ನೋಡ್ರಿ. ನಾನು ಒಂದು ಉದಾಹರಣೆ ಬರ್ದಾನೆ. ಕೈ ಪ್ಲಸ್ ಅನ್ನು, ಕೈಯನ್ನು. ನೋಡ್ರಿ, ಕೈ ಅನ್ನೋದು ಪೂರ್ವ ಪದದಲ್ಲಿ ಒಂದು ಪದವನ್ನ ಬರ್ದಿದ್ದೀನಿ, ಅನ್ನು ಅಂತಂದು ಒಂದು ಪದವನ್ನ ಬರ್ದಿದ್ದೀನಿ. ಅದನ್ನೆರಡೂ ಕೂಡಿಸಿ ಬರ್ದಾಗ ಸಂಧಿ ಪದ ಏನಂತ ಹಂಗಂದ್ರ ಕೈಯನ್ನು. ಉದಾಹರಣೆಯನ್ನ ಗಮನಿಸ್ರಿ. ಮತ್ತೊಂದು ಉದಾಹರಣೆ ನೋಡ್ರಿ. ಗುರು ಪ್ಲಸ್ ಅನ್ನು, ಗುರುವನ್ನು. ಗುರು ಪ್ಲಸ್ ಅನ್ನು, ಗುರುವನ್ನು. ಚಳಿ ಪ್ಲಸ್ ಇಂದ, ಚಳಿಯಿಂದ. ಪುಸ್ತಕ ಪ್ಲಸ್ ಅನ್ನು, ಪುಸ್ತಕವನ್ನು. 4 ಉದಾಹರಣೆಗಳನ್ನ ಬರ್ದ ನಾನು. 4 ಉದಾಹರಣೆಗಳನ್ನ ಗಮನಿಸ್ರಿ. ನೋಡ್ರಿ, ಹಂಗಂದ್ರ ಹೆಸರ ಸೂಚಿಸ್ತತಿ ಆಗಮ ಸಂಧಿ. ಹೆಸರೇ ಹೇಳ್ತತಿ ಆಗಮ. ಆಗಮ ಅಂತಂದ್ರೇನು? ಹೊಸದಾಗಿ ಬರುವುದು. ಆಗಮ ಅರ್ಥ ಆತೈತ್ರಿ. ಹೆಸರ ಸೂಚಿಸ್ತತಿ. ಆಗಮ ಅಂತಂದ್ರೇನು? ಬರುವುದು. ಹೊಸದಾಗಿ ಒಂದು ಅಕ್ಷರ ಏನಾಗ್ತತಿ, ಇಲ್ಲಿ ಒಂದು ಸ್ವರ ಬಂದು ಸೇರ್ತತಿ. ನೋಡ್ರಿ, ಕೈ ಪ್ಲಸ್ ಅನ್ನು, ಕೈಯನ್ನು. ಪೂರ್ವ ಪದದ ಕೊನೆಯಲ್ಲಿ ಏನೈತಿ? ಐಶ್ವರ ಐತಿ. ಉತ್ತರ ಪದದಲ್ಲಿ ಮೊದಲನೇ ಸ್ವರ ಯಾವ್ದೈತಿ? ಅಕಾರ ಐತಿ. ಸಂಧಿ ಕ್ರಿಯೆ ಆದಾಗ ನೋಡ್ರಿ, ಯಾವ ಸ್ವರ ಬಂದತಿ ಇಲ್ಲಿ ನಮ್ಗ? ಯಕಾರ ಬಂದತಿ. ಅರ್ಥ ಆದತ್ರಿ? ಯಾವ್ದು ಬಂದತಿ ಹಂಗಂದ್ರ ಯಕಾರ ಬಂದತಿ. ಪೂರ್ವ ಪದದ ಕೊನೆಯಲ್ಲಿ ಐ ಐತಿ. ಉತ್ತರ ಪದದ ಮೊದಲಿಗೆ ಯಾವ್ದೈತಿ? ಅಸ್ವರ ಐತಿ. ಸಂಧಿ ಕ್ರಿಯೆ ಆದಾಗ ಯಾವ್ದು ಬಂದತಿ ಇಲ್ಲಿ? ಯಕಾರ ಬಂದತಿ. ಕೈ ಪ್ಲಸ್ ಅನ್ನು, ಕೈಯನ್ನು. ನೆಕ್ಸ್ಟ್ ನೋಡ್ರಿ, ಗುರು ಪ್ಲಸ್ ಅನ್ನು, ಗುರುವನ್ನು. ಹಂಗಂದ್ರ ಪೂರ್ವ ಪದದ ಕೊನೆಯಲ್ಲಿ ಯಾವ್ದೈತಿ? ಊಕಾರ ಐತಿ. ಉತ್ತರ ಪದದಲ್ಲಿ ಮೊದಲೇ ಸ್ವರ ಯಾವ್ದೈತಿ? ಅ ಐತಿ. ಸಂಧಿ ಕ್ರಿಯೆ ಆದಾಗ ಯಾವ ಸ್ವರ ಬಂದೈತಿ ಇಲ್ಲಿ ನೋಡ್ರಿ? ಗುರು ಪ್ಲಸ್ ಅನ್ನು, ಗುರುವನ್ನು. ಯಾವ ಸ್ವರ ಬಂದೈತಿ ಹಂಗಂದ್ರ ನಮ್ಗೆ ಇಲ್ಲಿ ಹೊಸದಾಗಿ ಬಂದೈತಿ. ಓಕಾರ ಹೊಸದಾಗಿ ಬಂತು. ಆಗಮ ಹೆಸರ ಸೂಚಿಸ್ತತಿ. ನೆಕ್ಸ್ಟ್, ಚಳಿ ಪ್ಲಸ್ ಇಂದ, ಚಳಿಯಿಂದ. ನೋಡ್ರಿ, ಪೂರ್ವ ಪದದಲ್ಲಿ ಕೊನೆಯಲ್ಲಿ ಯಾವ ಸ್ವರ ಐತಿ? ಈ ಐತಿ. ಉತ್ತರ ಪದದಲ್ಲಿ ಮೊದಲೇ ಸ್ವರ ಯಾವ್ದೈತಿ? ಈ ಕಾರ ಐತಿ. ಆದ್ರ ಸಂಧಿ ಕ್ರಿಯೆ ಆದಾಗ ಯಾವ ಕಾರ ಬಂದೈತಿ ನಮ್ಗ? ಯಕಾರ. ಪುಸ್ತಕ ಪ್ಲಸ್ ಅನ್ನು, ಪುಸ್ತಕವನ್ನು. ನೋಡ್ರಿ, ಇಲ್ಲಿ ಅಕಾರ ಐತಿ. ಅದ್ರ ಸಂಧಿ ಕ್ರಿಯೆ ಆದಾಗ ಯಾವ ಸ್ವರ ಬಂದೈತಿ ನಮ್ಗ? ಮತ್ತು ವಕಾರ ಬಂದೈತಿ. ಹೊಸದಾಗಿ ಬಂದು ಸೇರ್ತೈತಿ. ಹಂಗಂದ್ರೆ ಏನಪ್ಪಾ ಅಂತಂದ್ರ, ಆಗಮ ಸಂಧಿ ಅಂತಂದ್ರೇನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ಆಗುವಾಗ ಯಕಾರ ಅಥವಾ ವಕಾರ, ಯಕಾರನಾಗಿರ್ಬೋದು ಅಥವಾ ವಕಾರನೂ ಆಗಿರ್ಬೋದು, ಈ ಸ್ವರಗಳ ಮಧ್ಯೆ ಹೊಸದಾಗಿ ಬಂದು ಸೇರಿದ್ರೆ ಅದನ್ನ ನಾವೇನಂತ ಕರಿತೀವಿ? ಆಗಮ ಸಂಧಿ ಅಂತ ಕರಿತೀವಿ. ನೋಡ್ರಿ, ಸ್ವರದ ಮುಂದೆ ಸ್ವರವು ಬಂದು, ಇಲ್ಲಿ ನೋಡ್ರಿ ಐ ಮತ್ತು ಅ ಐತಿ. ಕೈ ಪ್ಲಸ್ ಅನ್ನು, ಐ ಅ. ಸ್ವರದ ಮುಂದೆ ಇವೆರಡು ಸ್ವರ ಹೌದಿಲ್ಲ? ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ಆಗುವಾಗ ಸ್ವರಗಳ ಮಧ್ಯೆ ಯಾವ್ದು ಬಂದೈತಿ ಹಂಗಂದ್ರ ನಮ್ಗ? ಯಕಾರ ಬಂದೈತಿ. ಇಲ್ಲಿ ಅ ಇತ್ತು. ಈ ಆಕಾರದ ಬದಲಿಗೆ ಯಾವ ಕಾರ ಬಂತು? ಯಕಾರ. ಅದ ಸ್ವರ ಇದ್ರಲ್ಲಿ ಯಾವ್ದು ಸ್ವರ ಸೇರ್ತು ಹಂಗಂದ್ರೆ ಯಕಾರ ಸೇರ್ತು, ಯಕಾರ ಸೇರ್ತು. ಇಲ್ಲಿ ನೋಡ್ರಿ, ಉ ಪ್ಲಸ್ ಅ, ಗುರು ಪ್ಲಸ್ ಅನ್ನು, ಗುರುವನ್ನು. ಇಲ್ಲಿ ನೋಡ್ರಿ, ಸ್ವರದ ಮುಂದೆ ಸ್ವರವು ಬಂದು ಈ ಸ್ವರದ ಮಧ್ಯೆ ಯಾವ ಕಾರ ಬಂದೈತಿ ನಮ್ಗ? ಓಕಾರ ಬಂದೈತಿ. ಅರ್ಥ ಆಗ್ತದ್ರಿ? ಹಂಗಂದ್ರ ಆಗಮ ಸಂಧಿ ಅಂದ್ರೇನು? ಹೊಸದಾಗಿ ಒಂದು ಸ್ವರಗಳು ಬಂದು ಸೇರ್ತವ. ಯಾವ್ಯಾವ ಸ್ವರ ಬರ್ತವು? ಯಕಾರ ಬಿಟ್ರ ವಕಾರ. ಯ
ವ ಇವೆರಡೂ ಸ್ವರಗಳು ಬಂದು ಸೇರಿದ್ರೆ ಅದನ್ನ ನಾವೇನಂತ ಅನ್ಕೊಳ್ತೀವಿ ಹಂಗಂದ್ರ ಆಗಮ ಸಂಧಿ ಅಂತ ಅನ್ಕೊಳ್ತೀವಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ಆಗುವಾಗ ಯಕಾರ ಅಥವಾ ವಕಾರವು ಹೊಸದಾಗಿ ಬಂದು ಸೇರಿದ್ರೆ ಅದನ್ನ ನಾವೇನಂತ ಅನ್ಕೊಳ್ತೀವಿ ಹಂಗಂದ್ರ ಆಗಮ ಸಂಧಿ ಅಂತ ಅನ್ಕೊಳ್ತೀವಿ. ಹಂಗಂದ್ರ ಆಗಮ ಸಂಧಿಯೊಳಗ ನಾವೇನ್ ಮಾಡ್ತೀವಿ, ಎರಡು ವಿಧಗಳಾಗಿ ಕಾಣ್ತೀವಿ. ಆಗಮ ಸಂಧಿಯಲ್ಲಿ ಎಷ್ಟು ವಿಧಗಳು? ಎರಡು ವಿಧಗಳು. ಇಲ್ಲೇ ಹೇಳ್ತಾ ನೋಡ್ರಿ, ಯಕಾರ ಬಂತಂದ್ರ ಯಕಾರಾಗಮ ಸಂಧಿ, ವಕಾರ ಬಂತಂದ್ರ ವಕಾರಾಗಮ ಸಂಧಿ ಅಂತ ಅನ್ಕೊಳ್ತೀವಿ. ಉದಾಹರಣೆ ಒಳಗ ಇಲ್ಲಿ ಕೈ ಪ್ಲಸ್ ಅನ್ನು ಕೈ ಅನ್ನು ಅಂತ ಬಂತು, ಇಲ್ಲಿ ಯಕಾರ ಬಂತಿಲ್ರಿ, ಇದನ್ನ ನಾವೇನ್ ಅಂತ ಕರ್ತೀವಿ, ಯಕಾರಾಗಮ. ಯ ಬಂತಂದ್ರ ಯಕಾರಾಗಮ ಸಂಧಿ, ಓ ಏನಾದ್ರೂ ಓಕಾರ ಹೊಸದಾಗಿ ಬಂದು ಸೇರಿದ್ರ ಅದನ್ನ ನಾವೇನಂತ ಅನ್ಕರ್ತೀವಿ, ವಕಾರಾಗಮ ಸಂಧಿ ಅಂತ ಅನ್ಕರ್ತೀವಿ. ಅರ್ಥ ಆಗತ್ರಿ ಎಲ್ಲರಿಗೂ? ಇದಿಷ್ಟು ಅರ್ಥ ಆಯ್ತಾ? ಆಗಮ ನೋಡ್ರಿ, ಲೋಪ ಅಂತಂದ್ರ ಬಿಟ್ಟು ಹೋಗೋದು, ಆಗಮ ಅಂತಂದ್ರ ಹೊಸದಾಗಿ ಬಂದು ಸೇರೋದು. ಆಗಮ ಅಂತಂದ್ರೇನು? ಹೊಸದಾಗಿ ಬಂದು ಸೇರೋದನ್ನ ನಾವೇನಂತ ಅನ್ಕರ್ತೀವಿ, ಆಗಮ ಸಂಧಿ ಅಂತ ಅನ್ಕರ್ತೀವಿ. ಇವಿಷ್ಟು ಉದಾಹರಣೆಗಳನ್ನ ನೀವು ಪೂರ್ತಿ ವಿಡಿಯೋನ ನೋಡಿದ್ರಿ ಅಂತಂದ್ರ ಇವತ್ತಿನ ತರಗತಿ ನಿಮ್ಗೆ ಏನಾಗ್ತಾ ಹೋಗ್ತಾವ, ಅರ್ಥ ಆಗ್ತಾವ. ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡ್ರಿ. ನೆಕ್ಸ್ಟ್ ಮೂರನೇ ವಿಧ ಯಾವುದು? ಆಗಮ ಸಂಧಿ ನಂತರ ಬರೋದಂತ ಯಾವ್ದಪ್ಪ ಅಂತಂದ್ರ ಆದೇಶ ಸಂಧಿ. ಯಾವ್ದು ಹಂಗಂದ್ರ ಆದೇಶ ಸಂಧಿ. ನೋಡ್ರಿ, ಆದೇಶ ಸಂಧಿ ಹೆಸರ ಸೂಚಿಸ್ತತಿ ಆದೇಶ. ಮತ್ತೊಂದು ಸ್ವರಗಳು ಇಲ್ಲೇನಾಗ್ತವ, ಬರ್ತಾವ, ಮತ್ತೊಂದು ವ್ಯಂಜನಾಕ್ಷರಗಳು ಬಂದು ಸೇರ್ತಾವ. ಆದೇಶ ನೋಡ್ರಿ, ಇಲ್ಲಿ ಪೂರ್ವ ಪದ ಉತ್ತರ ಪದ ಸಂಧಿ ಪದ, ಪೂರ್ವ ಪದ ಉತ್ತರ ಪದ ಸಂಧಿ ಪದ. ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಅಂತ ಬರ್ದಾನೆ. ಒಂದು ಉದಾಹರಣೆ, ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು, ಮೈ ಪ್ಲಸ್ ತೊಳೆ ಮೈದೊಳೆ, ಮೈ ಪ್ಲಸ್ ತೊಳೆ ಮೈದೊಳೆ, ಬೆನ್ ಪ್ಲಸ್ ಪತ್ತು ಬೆಂಬತ್ತು. ನೋಡ್ರಿ, ಮೂರು ಉದಾಹರಣೆಗಳನ್ನ ಬರ್ದೇನೆ. ಮೂರು ಉದಾಹರಣೆಗಳನ್ನ ಗಮನಿಸ್ರಿ. ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಅಂದ್ರೆ ಇಲ್ಲಿ ನೋಡ್ರಿ, ಪೂರ್ವ ಪದದಲ್ಲಿ ಸ್ವರ ಯಾವ್ದೈತಿ? ಊಕಾರ ಐತಿ. ಉತ್ತರ ಪದದಲ್ಲಿ ಯಾವ್ದೈತಿ? ಇಲ್ಲಿ ವ್ಯಂಜನಾಕ್ಷರ. ಇಲ್ಲಿ ನೋಡ್ರಿ, ನಾವು ಉತ್ತರ ಪದದಲ್ಲಿ ಯಾವ್ದೈತಿ? ಇಲ್ಲಿ ವ್ಯಂಜನಾಕ್ಷರ ಕ ವ್ಯಂಜನಾಕ್ಷರ ಐತಿ, ಕ ಐತಿ. ಹುಲ್ಲುಗಾವಲು ಹುಲ್ಲು ಕಾವಲು ಯಾವ ವ್ಯಂಜನಾಕ್ಷರ ಐತಿ ಹಂಗಂದ್ರ ಕ ಐತಿ. ಸಂಧಿ ಕ್ರಿಯಾದಾಗ ಯಾವ್ದು ಬಂದತ್ ನೋಡ್ರಿ? ಹುಲ್ಲುಗಾವಲು. ಯಾವ್ದು ಬಂತಂಗಂದ್ರ ಗ ಬಂತು. ಅರ್ಥ ಆಗತ್ರಿ? ಪೂರ್ವ ಪದ ಉತ್ತರ ಪದದಲ್ಲಿ ಯಾವ ವ್ಯಂಜನಾಕ್ಷರ ಐತಿ? ವ್ಯಂಜನಾಕ್ಷರ ಯಾವ್ದೈತಿ ಹಂಗಂದ್ರ ಕ ವ್ಯಂಜನಾಕ್ಷರ ಐತಿ. ಸಂಧಿ ಕ್ರಿಯಾದಾಗ ಯಾವ ವ್ಯಂಜನಾಕ್ಷರ ಬಂತು? ಗ ವ್ಯಂಜನಾಕ್ಷರ ಬಂತು, ಹೊಸದಾಗಿ ಬಂತು. ನೆಕ್ಸ್ಟ್, ಮೈ ಪ್ಲಸ್ ತೊಳೆ ಮೈದೊಳೆ. ಉತ್ತರ ಪದದಲ್ಲಿ ಯಾವ ವ್ಯಂಜನಾಕ್ಷರ ಐತಿ? ಇಲ್ಲಿ ತ ವ್ಯಂಜನಾಕ್ಷರ ಐತಿ. ಈ ತದ ಬದಲಾಗಿ ಯಾವ ವ್ಯಂಜನಾಕ್ಷರ ಬಂದತ್ ನೋಡ್ರಿ? ಮೈ ಪ್ಲಸ್ ತೊಳೆ ಮೈದೊಳೆ. ಯಾವ್ದು ಬಂತ ಹಂಗಂದ್ರ ದ ವ್ಯಂಜನಾಕ್ಷರ ಬಂತು. ಯಾವ್ದು ಬಂತು? ದ ವ್ಯಂಜನಾಕ್ಷರ ಬಂದತಿ. ನೆಕ್ಸ್ಟ್, ಬೆನ್ ಪ್ಲಸ್ ಪತ್ತು ಬೆಂಬತ್ತು. ಬೆನ್ ಪ್ಲಸ್ ಪತ್ತು ಬೆಂಬತ್ತು ಹಂಗಂದ್ರ ಉತ್ತರ ಪದದಲ್ಲಿ ಯಾವ ವ್ಯಂಜನಾಕ್ಷರ ಐತಿ ಹಂಗಂದ್ರ ಉತ್ತರ ಪದದಲ್ಲಿ ಯಾವ ವ್ಯಂಜನಾಕ್ಷರ ಐತಿ? ಪ ಐತಿ. ಪದ ಬದಲಿಗೆ ಯಾವ್ದು ಬಂತಂಗಂದ್ರ ಇಲ್ಲಿ ಬ ಬಂತು. ಪದ ಬದಲಿಗೆ ಯಾವ್ದು ಬಂತಂಗಂದ್ರ ಬ ಬಂತು. ಅಂದ್ರ ಸಂಧಿ ಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವಂತ ವ್ಯಂಜನದ ಬದಲಿಗೆ, ಪರಪದದ ಆದಿ ಅಂತ ಕಳ್ದಾರ. ಹಂಗಂದ್ರೇನು? ಉತ್ತರ ಪದದಲ್ಲಿರುವ ಮೊದಲಿನ ವ್ಯಂಜನಾಕ್ಷರಗಳು, ಅರ್ಥ ಆಗತ್ರಿ? ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರಿದ್ರೆ ಅದನ್ನ ಏನಂತ ಅನ್ಕರ್ತೀವಿ? ಆದೇಶ ಸಂಧಿ ಅಂತ ಅನ್ಕರ್ತೀವಿ. ನೋಡ್ರಿ, ಇಲ್ಲಿ ಪೂರ್ವ ಪದ ಅಲ್ಲ, ಉತ್ತರ ಪದ ಪರಪದದ ಆದಿಯಲ್ಲಿರುವ ಅಂತ ಕೊಟ್ಟಾರ. ಹಂಗಂದ್ರೆ ಪರಪದ ಆದಿಯಲ್ಲಿರುವಂತಂದ್ರೇನು? ಪೂರ್ವ ಪದದಲ್ಲಿರುವಂತ ಪರಪದ ಅಂತಂದ್ರೆ ಯಾವ್ದು? ಉತ್ತರ ಪದ. ಉತ್ತರ ಪದದಲ್ಲಿರುವಂತ ಮೊದಲ ವ್ಯಂಜನಾಕ್ಷರದ ಬದಲಾಗಿ ಮತ್ತೊಂದು ವ್ಯಂಜನಾಕ್ಷರ ಬಂದು ಸೇರ್ತತಿ. ಹಂಗಂದ್ರೆ ಯಾವ್ಯಾವ ಹಂಗಂದ್ರ ಕದ ಬದಲಾಗಿ ಗ ಬರ್ತತಿ, ತದ ಬದಲಾಗಿ ದ ಬರ್ತತಿ, ಪದ ಬದಲಾಗಿ ಬ ಬರ್ತತಿ. ಹಂಗಂದ್ರೇನು? ಸಂಧಿ ಕ್ರಿಯೆ ಆಗುವಂತ ಸಂದರ್ಭದಲ್ಲಿ ಕ ತ ಪಗಳಿಗೆ ನೆನಪಿಟ್ಕರಿ. ಸಂಧಿ ಕ್ರಿಯೆ ಆಗುವಾಗ ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗಿ ಬಂದ್ರೆ ನಾವು ಅದನ್ನ ಏನಂತ ಅನ್ಕೊಳ್ತೀವಿ ಹಂಗಂದ್ರ ಆದೇಶ ಸಂಧಿ ಅಂತ ಅನ್ಕೊಳ್ತೀವಿ. ಅರ್ಥ ಆಗತ್ರಿ? ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗಿ ಬಂದ್ರೆ ನಾವು ಅದನ್ನ ಏನಂತ ಅನ್ಕೊಳ್ತೀವಿ? ಆದೇಶ ಸಂಧಿ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಈ ಪಕಾರಕ್ಕೆ ಯಾವುದು? ಕೆನೆ ಪ್ಲಸ್ ಪಾಲ್. ಇಲ್ಲಿ ಒಂದು ಉದಾಹರಣೆ ಬರ್ದ ನೋಡ್ರಿ, ಕೆನೆ ಪ್ಲಸ್ ಪಾಲ್ ಕೆನೆವಾಲ್. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಾಗ್ತಪ್ಪ ಅಂತಂದ್ರ ಈ ಪ ವ್ಯಂಜನಾಕ್ಷರದ ಬದಲಾಗಿ ವಕಾರ ಪ ಬ ಮ. ಅರ್ಥ ಆಗತ್ರಿ? ಪ ಬ ಮ ಈ ವ್ಯಂಜನಾಕ್ಷರಗಳಿಗೆ ವ ವ್ಯಂಜನಾಕ್ಷರವು ಸಹಿತ ಏನಾಗ್ತತಿ? ಆದೇಶವಾಗಿ ಬರ್ತತಿ. ಅದನ್ನೂ ಸಹಿತ ನಾವೇನಂತ ಅನ್ಕೊಳ್ತೀವಿ? ಆದೇಶ ಸಂಧಿ ಅಂತ ಅನ್ಕೊಳ್ತೀವಿ. ಪ ಪ ಬ ಪ ಬ ಮ ಈ ವ್ಯಂಜನಾಕ್ಷರಗಳಿಗೆ, ಅರ್ಥ ಆಗತ್ರಿ? ಈ ಮೂರು ವ್ಯಂಜನಾಕ್ಷರಗಳಿಗೆ ಸಂಧಿ ಕ್ರಿಯೆ ಆಗುವಾಗ
ಓ ವ್ಯಂಜನಾಕ್ಷರವು ಸಹಿತ ಬಂದು ಸೇರಿದ್ರೆ ಅದನ್ನೂ ಸಹಿತ ನಾವೇನಂತ ಅನ್ಕೊಳ್ತೀವಿ ಹಂಗಂದ್ರ ಆದೇಶ ಸಂಧಿ ಅಂತ ಕರಿತೀವಿ. ಅರ್ಥ ಆಯ್ತೈತಿ? ಆದೇಶ ಸಂಧಿ ಅಂದ್ರೆ ಏನು ಅಂತಂದು ಈಸಿಯಾಗಿ ಅರ್ಥ ಮಾಡ್ಕೇರಿ. ಏನು ಸಂಧಿ ಕ್ರಿಯೆ ಆಗುವಾಗ ಕ ತ ಪಗಳಿಗೆ ಉತ್ತರ ಪದದಲ್ಲಿರುವ ನೋಡ್ರಿ ಕ ತ ಪಗಳಿಗೆ ಸಂಧಿ ಕ್ರಿಯೆ ಆದಾಗ ಗ ದ ಬಗಳು ಆದೇಶವಾಗಿ ಬಂದ್ರ ಆದೇಶ ಸಂಧಿ ಅಂತ ಅನ್ಕೊಳ್ತೀವಿ. ಇಲ್ಲಿ ನೋಡ್ರಿ ಕ ಕ ಗ ಬರ್ತೈತಿ, ತ ಕ ದ ಬರ್ತೈತಿ, ಪ ಕ ಬ ಬರ್ತೈತಿ. ಅರ್ಥ ಆಯ್ತೈತ್ರಿ? ಕ ಕ ಗ, ತ ಕ ದ, ಪ ಕ ಬ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಪ ಬ ಮಗಳಿಗೆ ಯಾವ ಕಾರ ಬರ್ತೈತಿ? ಓಕಾರ, ಓ ವ್ಯಂಜನ ಬರ್ತೈತಿ. ಅದನ್ನೂ ಸಹಿತ ನಾವೇನಂತ ಅನ್ಕೊಳ್ತೀವಿ? ಆದೇಶ ಸಂಧಿ ಅಂತ ಅನ್ಕೊಳ್ತೀವಿ. ಹಂಗಂದ್ರ ಇವತ್ತಿನ ತರಗತಿ ಒಳಗ ನಾವೇನ್ ಮಾಡಿದ್ವಿ? ಆಗಮ ಸಂಧಿ ಅಂದ್ರೇನು? ಆಗಮ ಸಂಧಿಯಲ್ಲಿ 2 ವಿಧಗಳು. ಯಾವ್ಯಾವು? ಯಕಾರ, ಓಕಾರ. ನೋಡ್ರಿ, ಆಗಮ ಹೊಸದಾಗಿ ಬಂದು ಸೇರ್ತತಿ, ಆದೇಶ ಮತ್ತೊಂದು ವ್ಯಂಜನಾಕ್ಷರ ಬಂದು ಸೇರ್ತತಿ. ಅಂದ್ರೆ ಒಂದು ವ್ಯಂಜನದ ಬದಲಿಗೆ ಮತ್ತೊಂದು ವ್ಯಂಜನಾಕ್ಷರ ಬಂದು ಸೇರ್ತತಿ. ಅದನ್ನ ನಾವೇನಂತ ಅನ್ಕೊಳ್ತೀವಿ? ಆದೇಶ ಸಂಧಿ. ಅಂದ್ರ ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧಗಳು? 3 ವಿಧಗಳು. ಯಾವ್ಯಾವು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ನೆನಪಿಟ್ರಿ? ಲೋಪ ಅಂತಂದ್ರ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ಆಗುವಾಗ ಪೂರ್ವ ಪದದಲ್ಲಿನ ಸ್ವರ ಲೋಪ ಆದ್ರೆ ಅದನ್ನ ನಾವೇನಂತ ಅನ್ಕೊಳ್ತೀವಿ? ಲೋಪ ಸಂಧಿ. ಆಗಮ ಸಂಧಿ ಅಂತಂದ್ರ ಮತ್ತೊಂದು ವ್ಯಂಜನಾಕ್ಷರ ಯಕಾರ ಅಥವಾ ವಕಾರ ಹೊಸದಾಗಿ ಬಂತಂದ್ರ ಅದನ್ನ ಏನಂತ ಅನ್ಕೊಳ್ತೀವಿ? ಆಗಮ ಅಂತ ಅನ್ಕೊಳ್ತೀವಿ. ಆದೇಶ ಸಂಧಿ ಅಂತಂದ್ರ ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗಿ ಬಂದ್ರ ನಾವು ಅದನ್ನ ಏನಂತ ಅನ್ಕೊಳ್ತೀವಿ? ಆದೇಶ ಸಂಧಿ ಅಂತ ಅನ್ಕೊಳ್ತೀವಿ. ಇಷ್ಟು ಇವತ್ತಿನ ತರಗತಿಗಳು ನಾವೇನ್ ಮಾಡಿದ್ವಿ? ಅಭ್ಯಾಸವನ್ನ ಮಾಡಿದ್ವಿ. ನೆಕ್ಸ್ಟ್ ತರಗತಿ ಒಳಗ ಸಂಸ್ಕೃತ ಸಂಧಿಗಳ ಬಗ್ಗೆ ನಾವೇನ್ ಮಾಡೋಣ? ಅಭ್ಯಾಸವನ್ನ ಮಾಡೋಣ.